ಹಾಯ್, ಎಲ್ರಿಗೂ ನಮಸ್ಕಾರ. ಈ ಡಿಸೈನ್ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. 10.75 mm ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ ಇವಾಗ 1 2 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರ ತಗೊಂಡು ಬಟ್ಟೆಗೆ ಚುಚ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಇಲ್ಲಿ ನಾವು ಡಬಲ್ ಕ್ರೋಶೆ ಮಾಡಬೇಕು. ಮತ್ತು ಇನ್ನೊಂದು ಸರಿ ಡಬಲ್ ಕ್ರೋಶೆ ಮಾಡಬೇಕು. ನಾವು ಮತ್ತೆ ಇನ್ನೊಂದು ಸರಿ ನೀಡಲ್ ತಗೊಂಡು ನೀಡಲ್ ಮೇಲೆ ದಾರ ತಗೊಂಡು ಮತ್ತು ಡಬಲ್ ಕ್ರೋಶ 2ರಲ್ಲಿ 1 2ರಲ್ಲಿ 1. ಇವಾಗ ಇಲ್ಲಿ ನಾವು 4 ಡಬಲ್ ಕ್ರೋಶ ಅಂತ ಲೆಕ್ಕ ತಗೊಂಡು ಮತ್ತೆ ಇವಾಗ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಮತ್ತು ಆ 2 ಚೈನ್ ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟು ಗ್ಯಾಪ್ ಬಿಟ್ಟು 2ರಲ್ಲಿ 1 2ರಲ್ಲಿ 1 ಮತ್ತು ಡಬಲ್ ಕ್ರೋಶ ಮಾಡಬೇಕು. ಮತ್ತು ಡಬಲ್ ಕ್ರೋಶ. ನಾವಿಲ್ಲಿ 4 ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಮೊದಲಿಗೆ 4 ಡಬಲ್ ಕ್ರೋಶ ಮಾಡಿ 2 ಚೈನ್ ತೊಗೊಂಡು ಆ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾ ಹೋಗಬೇಕು. ಸೇಮ್ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 4 ಕಂಬ ತಗೊಂಡು ಲಾಕ್ ಮಾಡ್ತಾ ಹೋಗಿ ಮತ್ತೆ 2 ಚೈನ್ ತೊಗೊಂಡು ಹೋಗ್ತಾ ಇರಬೇಕು. ಸ್ಯಾರಿ ಫುಲ್ ಫಸ್ಟ್ ಸ್ಟೆಪ್ ಹೀಗೆ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ ಡಿಸೈನ್ ಹಿಂಗೆ ಬರುತ್ತೆ. ಇವಾಗ ಕೊನೆ ಎಂಡಿಂಗಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋಬೇಕು. ಪ್ರತಿ ಸರಿನೂ ಅಷ್ಟೇ 2 ಚೈನ್ ಹಾಕಿ ದಾರ ಕಟ್ ಮಾಡಿ ಲಾಕ್ ಮಾಡ್ತಾ ಅದು ನೀಟಾಗಿ ಲಾಕ್ ಆಗುತ್ತೆ. ಮತ್ತು ಬೇರೆ ಕಲರ್ ಥ್ರೆಡ್ ತೊಗೊಂಡು 2 ಚೈನ್ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಕಾಣೋ ಓಲಲ್ಲಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರ ತಗೊಂಡು 2 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ 2ರಲ್ಲಿ 1 2ರಲ್ಲಿ 1 ಮತ್ತು ಡಬಲ್ ಕ್ರೋಶ 2ರಲ್ಲಿ 1 2ರಲ್ಲಿ 1. ಸೇಮ್ ನಾವು 2 ಚೈನ್ ಹಾಕಿರೋ ಗ್ಯಾಪಲ್ಲಿ ನಾವು 4 ಕಂಬ ಹಾಕಬೇಕು. 4 ಡಬಲ್ ಕ್ರೋಶ ಮತ್ತು 2 ಚೈನ್ ಅಲ್ಲಿಂದನೇ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಆ 2 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. 2 ಚೈನ್ ಗ್ಯಾಪಲ್ಲಿ 4 ಕಂಬಗಳು ಮಾಡ್ಕೊತಾ ಹೋಗಬೇಕು. 4 ಕಂಬ 2 ಚೈನ್ 4 ಕಂಬ 2 ಚೈನ್. ನೋಡಿ ಸೇಮ್ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು.
ಕಂಬನ ಜಾಸ್ತಿ ಲೆಂತಾಗಿ ಬಿಡಬಾರ್ದು, ಸ್ವಲ್ಪ ಶಾರ್ಟಾಗೇ ಇರಬೇಕು. ಡಬಲ್ ಕ್ರೋಶ ಮಾಡುವಾಗ ತುಂಬ ಲೆಂತ್ ಬಿಡಬೇಡಿ, ಸ್ವಲ್ಪ ಶಾರ್ಟ್ ಇರಬೇಕು. ಯಾಕಂದರೆ ಇದು ಕೆಳಗಡೆ ಸ್ವಲ್ಪ ಲೆಂತ್ ಡಿಸೈನ್ಸ್ ಬರುತ್ತೆ, ಸೊ ಹಾಗಾಗಿ. ಇವಾಗ ಲಾಸ್ಟ್ ಕಂಬದಲ್ಲಿ ಮೇಲ್ ಕಾಣೋ ಚೈನಿಗೆ ಲಾಕ್ ಮಾಡಿ. ನೋಡಿ, ಇಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿ 2 ಚೈನ್ ಹಾಕಿ ಕಟ್ ಮಾಡಬೇಕು. ಎಂಡಿಂಗ್ ಯಾವಾಗೂ ಅಷ್ಟೇ 2 ಚೈನ್ ಹಾಕಿ ಕಟ್ ಮಾಡಿದರೆ ನಾವು ಕುಚ್ಚು ಕಟ್ಟೋವಾಗ ದಾರನ ಸೇರಿಸಿ ಕುಚ್ಚು ಕಟ್ಟಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಮತ್ತು ನಾವು ಲಾಸ್ಟ್ ಸ್ಟೆಪ್ ಮಾಡೋಣ. ಇಲ್ಲಿ ಮೇಲೆ ಕಾಣ್ತಿದೆಯಲ್ವಾ, 2 ಚೈನ್ ಹಾಕಿದ್ದೀವಲ್ಲ, ಅದ್ರ ಮೇಲ್ಗಡೆ ಇರೋ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನ್ ಹಾಕಿ 2 ಚೈನ್ ಗ್ಯಾಪ್ ಒಳಗಡೆ 4 ಡಬಲ್ ಕ್ರೋಶ ಮಾಡಬೇಕು. ನೋಡಿ, 1 2, ಮತ್ತು ಇನ್ನೊಂದು ಸರಿ ಡಬಲ್ ಕ್ರೋಶ, ಮತ್ತು ಡಬಲ್ ಕ್ರೋಶ. ಇವಾಗ 2 ಚೈನ್ ಹಾಕೋಬೇಕು. ಇದು ಈ ಜಾಗದಲ್ಲಿ ಕುಚ್ಚು ಬರುತ್ತೆ. ಮತ್ತು ದಾರದ ಮೇಲೆ ಒಂದು ಸರಿ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು 2ರಲ್ಲೊಂದು 2ರಲ್ಲೊಂದು. ಇವಾಗ ನಾನಿಲ್ಲಿ ಬೀಡ್ ತೊಗೋತಾ ಇದ್ದೀನಿ. ನಾನೀಗ ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ. ಕ್ರಿಸ್ಟಲ್ ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆಗಿದ ಇಲ್ಲಿ 2 ಚೈನ್ ಹಾಕೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಬೀಡ್ ಲಾಕ್ ಆಗಿದ ತಕ್ಷಣ 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. 2 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶ. ಹೀಗೆ ಸೇಮ್ ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡಿ ಕೊನೆಗೆ 2 ಚೈನ್ ಹಾಕಿ ಕಟ್ ಮಾಡಿದ್ದಾದಮೇಲೆ ಡಿಸೈನ್ ಹಿಂಗೆ ಕಾಣುತ್ತೆ. ಸೊ ಕುಚ್ಚು ಕಟ್ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ನೋಡಿ, ಈಸಿಗೆ ಹಾಕ್ಬೋದು. ಕೊನೆಯಲ್ಲಿ ಯಾವಾಗಲೂ ಅಷ್ಟೇ ಆ ಸೈಡು ಈ ಸೈಡು ಬಿಟ್ಟಿರೋ ದಾರನ ಕುಚ್ಚಿಗೆ ಹಾಕಿಬಿಟ್ಟು ಕಟ್ತಾ ಹೋಗಬೇಕು. ಥ್ಯಾಂಕ್ ಯು.